ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಇವಳೆಂತ ಕಾಡಲ್ಲಿ ಕರ್ಕೊಂಡು ಹೋಗಿದ್ದಾಳೆ ಅಂತ ಅಂದ್ಕೊಂಡ್ರಾ? ಹೌದು, ನಾವು ಮೊನ್ನೆ ಕೇರಳಕ್ಕೆ ಹೋಗುವಾಗ ಒಂದು ರೋಡ್ ಸೈಡಲ್ಲಿ ಕೊಡಗಸನ ಗಿಡ ಕಂಡಿತ್ತು ನಮಗೆ. ನಾವೆಲ್ಲ ಸಣ್ಣವರಿದ್ದಾಗ ಇದರ ತಂಬಳಿ ಮತ್ತು ಸಾಂಬಾರೆಲ್ಲ ಸಣ್ಣವರಿದ್ದಾಗ ಊಟ ಮಾಡಿದ್ದು. ಆದರೆ ನಾನೀಗ ಸುಮಾರು ವರ್ಷ ಆಯ್ತು ಅದನ್ನು ನೋಡದೆ. ಮೊನ್ನೆ ಕೇರಳ ಸೈಡ್ ಹೋಗುವಾಗ ಕಂಡಿತ್ತು ಅಲ್ಲಿ ಕೋಡು. ಹಾಗೆ ಹೂ ಕೊಯ್ಲಿಕ್ಕೆ ನನಗೆ ಲೇಟ್ ಆಯಿತು. ಈಗ ಕೋಡಾಗಿದೆ ಅದು. ಹಾಗೆ ಅದರ ಕೋಡನ್ನು ಕೊಯ್ದುಕೊಂಡು ಬಂದು ಇವತ್ತು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುವಂತಹ ಒಂದು ಔಷಧೀಯ ಗುಣ ಇರುವಂತಹ ಒಂದು ಸಸ್ಯ ಇದು. ಹಾಗೆ ಇವತ್ತು ಅದನ್ನು ಉಪಯೋಗಿಸಿಕೊಂಡು ಒಂದು ಹುಳಿಮೆಣಸು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಹೆಸರೇ ಹೇಳುವಂತೆ ಇದು ಬೇದಿಗೆ ಬಹಳ ಒಳ್ಳೆಯ ಔಷಧಿ. ಬೇವಿನ ಸೊಪ್ಪಿನಾಗೆ ಭಾರಿ ಕಹಿ ಮಾತ್ರ ಇದು. ಆದರೆ ಇದರ ಎಲೆ, ಹೂವು, ಬೀಜ, ಎಳೆಯ ಕೋಡು, ತೊಗಟೆ, ಬೇರು ಎಲ್ಲವನ್ನು ಕೂಡ ಇದನ್ನು ಔಷಧಿಯಲ್ಲಿ ಬಳಸ್ತಾರೆ. ನಾನು ಹೋಗ್ತಾ ಹೋಗ್ತಾ ಮುಂದೆ ಅದನ್ನು ಹೇಳ್ತಾ ಹೋಗ್ತೇನೆ. ಈಗ ನಾವು ಇದನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತೇಳಿ ನೋಡುವ. ಇದಕ್ಕೆ ನಾನೊಂದು 10 ರಿಂದ 15 ಕೊಡಗಸನ ಕೋಡನ್ನು ಉಪಯೋಗಿಸ್ತಾ ಇದ್ದೇನೆ. ಎಳೆಯ ಕೋಡಾದಷ್ಟು ಒಳ್ಳೆಯದು. ಬಲ್ತ್ರೆ ನಾರಿನ ಹಾಗೆ ಇರ್ತದೆ. ಅದು ಕಟ್ ಮಾಡುವಾಗ ಏನು ಗೊತ್ತಾಗೋದಿಲ್ಲ ನಿಮಗೆ, ಬೇಯಿಸಿದ ನಂತರ ಗೊತ್ತಾಗ್ತದೆ. ಆದರೆ ಅದರಿಂದ ಏನು ತೊಂದರೆ ಏನಿಲ್ಲ. ಅದರ ಫ್ಲೇವರ್ ಎಲ್ಲ ನಿಮಗೆ ಅದು ರಸದಲ್ಲಿ ಬಿಟ್ಕೊಂಡಿರ್ತದೆ. ಹಾಗಾಗಿ ಜಗಿದು ನಾವು ನುಗ್ಗೆಯನ್ನೆಲ್ಲ ಹೇಗೆ ತಿಂತೇವೆ ಆ ಥರ ಜಗಿದು ಅದನ್ನು ಬಿಸಾಡ್ಬೋದು ನಾರನ್ನು. ಇದನ್ನು ಈ ಥರ ನೋಡಿ, ಅಲಸಂಡೆ ಇರ್ತದಲ್ಲ, ಅದನ್ನು ಹೇಗೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ತೇವೆ ಅದೇ ಥರ 1 ಇಂಚಿನ ತುಂಡುಗಳನ್ನಾಗಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಬೇಕು. ಅದರಲ್ಲಿ ಒಂಥರ ಮೇಣ ಇರ್ತದೆ. ಆ ಮೇಣ ಹೋಗ್ಲಿಕ್ಕಂತೇಳಿ ನಾವು ನೀರಲ್ಲಿ ಹಾಕಿಕೊಳ್ಬೇಕು. ಅದನ್ನು ಕಟ್ ಮಾಡಿಕೊಂಡು ಎಲ್ಲವನ್ನು ಕೂಡ ಕಟ್ ಮಾಡಿ ಅದೇ ಥರ ಹಾಕಿಕೊಳ್ಳುವ. ಆ ನೀರಿಗೆ 1-2 ಚಿಟಿಕೆಯಷ್ಟು ಅರಶಿನ ಕೂಡ ಹಾಕಿಕೊಳ್ತೇವೆ. ಅಂದರೆ ಅದು ಕಾಡಲ್ಲಿರ್ತದೆ, ಹಾಗಾಗಿ ಅದರಲ್ಲಿ ಏನೆಲ್ಲ ಹುಳ ಎಲ್ಲ ಹೋಗಿರ್ತದೆ ಅಂತೇಳಿ ಗೊತ್ತಿರೋದಿಲ್ಲಲ್ಲ ನಮಗೆ. ಹಾಗಾಗಿ ಅದು ಕ್ಲೀನಾಗಿ ತೊಳ್ಕೊಳ್ಬೇಕು ಅದನ್ನು. ಅದಕ್ಕೆ ಅರಿಶಿನ ಮತ್ತು 1-2 ಕಲ್ಲು ಉಪ್ಪು ಹಾಕಿ ಕ್ಲೀನಾಗಿ ಒಂದು 10 ನಿಮಿಷ ಅದನ್ನು ಹಾಗೆ ನೀರಲ್ಲಿ ಬಿಡಿ. ನಾವು ಹಾಗಲಕಾಯಿ ಎಲ್ಲ ಯಾವ ಥರ ನೆನೆಸಿ ಇಡ್ತೇವೆ ಅದೇ ಥರ ಇದರಲ್ಲಿ ತುಂಬ ಕಹಿ ಇರ್ತದೆ ಇದು, ಹಾಗೆ ಒಗರು ಕೂಡ. ಹಾಗೆ ಅದು ಹೋಗ್ಲಿಕ್ಕಂತ ಹೇಳಿಕೊಂಡು ಒಂದು 10 ನಿಮಿಷ ನೆನೆಸಿದ ನಂತರ ಅದನ್ನು ಪುನಃ ಚೆನ್ನಾಗಿ ತೊಳೆದುಕೊಂಡು ಒಂದು ಒಲೆಯಲ್ಲಿ ನೀರಿಟ್ಕೊಂಡು ನಾನು 2 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೇನೆ. ಅಂದರೆ 10 ಕೂಡ ಹಾಕಿರೋದಲ್ಲ, ಹಾಗಾಗಿ ಸಾಕಾಗ್ತದೆ ಅದು. ಅದಕ್ಕೆ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸಿಕೊಳ್ಬೇಕು. ಅಂದರೆ ಅದರಲ್ಲಿ ತುಂಬ ಕಹಿಗಿರ್ತದೆ. ಆ ಕಹಿ ಗುಣ ಹೋಗ್ಲಿಕ್ಕಂತ ಹೇಳಿಕೊಂಡು ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಕುದಿಬೇಕು. ಅದು 5 ನಿಮಿಷ ಕುದಿದ ನಂತರ ಆ ನೀರನ್ನು ನಾವು ಚೆಲ್ಲಬೇಕು. ನಾನೊಂದು ಸ್ವಲ್ಪ ಅರಿಶಿನ ಹಾಕಿ ಕುದಿಸಿಕೊಳ್ತಾ ಇದ್ದೇನೆ. ಇದನ್ನು ಈಗ ಒಂದು 5 ನಿಮಿಷ ಸರಿಯಾಗಿ ಕುದೀಲಿಕ್ಕೆ ಬಿಡು. ಅದು ಕುದೀತಾ ಇರಲಿ. ಅಷ್ಟೊತ್ತಿಗೆ ನಾವು ಹುಳಿಮೆಣಸು ಮಾಡಲಿಕ್ಕೆ ಯಾವುದೇ ಸಾಮಗ್ರಿಗಳನ್ನು ನಾವು ಹುರಿಯುವ ಅವಶ್ಯಕತೆ ಇಲ್ಲ, ಹುರಿಯುವುದು ಕೂಡ ಇಲ್ಲ. ಡೈರೆಕ್ಟಾಗಿ ಹಾಕಿ ನಾವು ಅದನ್ನು ರುಬ್ಬಿಕೊಳ್ತೇವೆ. ಈಗ ಖಾರಕ್ಕೆ ಬೇಕಾದಷ್ಟು ಮೆಣಸು ಹಾಕಿ ನಾನೊಂದು 8 ಮೆಣಸು ಹಾಕ್ಕೊಂಡಿದ್ದೇನೆ. 10 ಕೋಡಿಗೆ 8 ಮೆಣಸು ಹಾಕ್ಕೊಂಡಿದ್ದೇನೆ. ಪ್ರಮಾಣವನ್ನು ಕರೆಕ್ಟಾಗಿ ನೆನಪಿಟ್ಟುಕೊಳ್ಳಿ ಅಥವಾ ಬರೆದಿಟ್ಕೊಳ್ಳಿ. ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೇನೆ. ಇದು ಕಹಿ ಜಾಸ್ತಿ ಇರೋದರಿಂದ ಹುಳಿ, ಖಾರ, ಬೆಲ್ಲ 3 ಕೂಡ ಸ್ಟ್ರಾಂಗ್ ಆಗಿ ಬೇಕಾಗ್ತದೆ. ಹಾಗಾಗಿ ಇದನ್ನು ಸರಿಯಾಗಿ ನೀವು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆಯೇ ಇದಕ್ಕೆ ಒಂದು ಸಣ್ಣ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ಇದರಲ್ಲಿ ಬೇರೆ ಯಾವುದೇ ಮಸಾಲೆ ಇಲ್ಲದ ಕಾರಣ ಕಾಯಿ ಒಂದು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಈಗ ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ಅಷ್ಟರೊಳಗೆ ನೋಡಿ ಇದು ಇಲ್ಲಿ ಕುದಿ ಬಂದು ಸ್ವಲ್ಪ ಬೆಂದಿದೆ. ಇದನ್ನು ಈಗ ಈ ನೀರನ್ನು ಕಂಪ್ಲೀಟಾಗಿ ಸೋಸಿಕೊಳ್ಬೇಕು. ಆ ನೀರು ಬೇಡ, ಅದು ತುಂಬ ಕಹಿ ಇರ್ತದೆ ಅದು. ಈಗ ಅದನ್ನು ಫ್ರೆಶ್ ಆಗಿ ಪುನಃ ಬಾಣಲೆಗೆ ಹಾಕ್ಕೊಂಡು 1-2 ಚಿಟಿಕೆಯಷ್ಟು ಅರಶಿನ ಹಾಕ್ಕೊಳ್ಳಿ ಮೊದಲಿಗೆ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು. ನೀವು ಸಾಂಬಾರಿಗೆ ಎಷ್ಟು ಉಪ್ಪು ಬೇಕಂದರೆ ಹುಳಿಮೆಣಸಿಗೆ ನೀವು ಎಷ್ಟು ಮಾಡ್ತೀರಿ ಅದಕ್ಕೆ ಬೇಕಾದಷ್ಟು ಉಪ್ಪನ್ನು ಈಗ ಹಾಕ್ಕೊಳ್ಳಿ. ಅದರ ಜೊತೆಗೇ ಸಾಧಾರಣ ಒಂದು 100 ಗ್ರಾಮಿನಷ್ಟು ಬೆಲ್ಲ ಬೇಕಾಗ್ತದೆ. ಅಂದರೆ ನಾನಿಲ್ಲಿ ಸ್ವಲ್ಪ ಹಾಕಿದೆ ಫಸ್ಟಿಗೆ, ಆಮೇಲೆ ಅದಕ್ಕೆ ಮತ್ತೆ ನಾನು ಸೇರಿಸ್ತಾ ಹೋದೆ. ಅಂದರೆ ಅಂದಾಜು ಒಂದು 100 ಗ್ರಾಮಷ್ಟು ಬೆಲ್ಲ ಬೇಕಾಗ್ತದೆ. ಅಷ್ಟು ಕಹಿ ಇದೆ ಅದು. ನನಗದು ಐಡಿಯಾ ಇರಲಿಲ್ಲ, ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದಿದು. ಹಾಗೆ ನಾನು ಸ್ವಲ್ಪ ಅಂತ ಹೇಳಿಕೊಂಡು ಅಂದಾಜೊಂದು 50 ರಿಂದ 100 ಗ್ರಾಮಷ್ಟು ಬೆಲ್ಲ. ನೀವು ಮಾಡ್ತಾ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಸಿಹಿ. ಮೊದಲಿಗೆ ಹಾಕುವಾಗಲೇ 2 ಟೇಬಲ್ ಸ್ಪೂನ್ ಬೆಲ್ಲ ಆರಾಮಾಗಿ ಹಾಕ್ಬೋದು. ನಂತರ ಅದನ್ನು ನೋಡ್ಕೊಂಡು ಹಾಕ್ತಾ ಹೋಗಿ. ಅದು ಕುದೀತಾ ಇರಲಿ ಅಲ್ಲಿ. ಅಷ್ಟೊತ್ತಿಗೆ ನೋಡಿ ನಮ್ಮ ಮಸಾಲೆ ರುಬ್ಬಿ ರೆಡಿಯಾಗಿದೆ. ನೋಡಿ ಇಷ್ಟು ನುಣ್ಣಗೆ ಇದನ್ನು ರುಬ್ಬಿಕೊಳ್ಬೇಕು. ಇನ್ನೊಂದು ಕಡೆ ಅಲ್ಲಿ ಹೋಳು ಬೇಯ್ತಾ ಇದೆ ನೋಡಿ. ಇದು ಚೆನ್ನಾಗಿ ಬೆಂದು ಇದು ಪೂರ್ತಿಯಾಗಿ ನೀರು ಆರಬೇಕು. ನೀರು ಆರಿದಷ್ಟು ನಾವು ಹಾಗಲಕಾಯಿ ಮೆಣಸ್ಕಾಯಿ ಎಲ್ಲ ಮಾಡುವಾಗ ಹೇಗೆ ನೀರು ಆರಿಸ್ತೇವೆ ಹಾಗೆಯೇ ಅದು ನೀರು ಆರಬೇಕು. ನೀರು ಆರುವಲ್ಲಿವರೆಗೆ ಅದನ್ನು ಬೇಯಿಸಿಕೊಳ್ಬೇಕು. ಇದು ನೋಡಿ ನೀರು ಆರ್ತಾ ಬಂತು. ಇದಕ್ಕೀಗ ನಾವು ರುಬ್ಬಿದಂತಹ ತೆಂಗಿನಕಾಯನ್ನು ಸೇರಿಸಿಕೊಳ್ಳುವ.
ಇದು ನೋಡಿ ಈಗ ರೆಡಿಯಾಗಿದೆ. ಇದಕ್ಕೀಗ ರುಚಿಗೆ ಬೇಕಾದಷ್ಟು ಬೆಲ್ಲ, ನೋಡಿ ನನಗೆ ಅದು ಕಡಿಮೆ ಆಯಿತು ಅಂತ ನಾನು ಆಗಲೇ ಅನಿಸಿದೆ, ಹಾಗೆ ಪುನಃ ಸೇರಿಸ್ಕೊಳ್ತಾ ಇದ್ದೇನೆ. ಇದು ಬೆಂದಿದ ಅಂತ ಹೇಳ್ಕೊಂಡು ಚೆಕ್ ಮಾಡಿಕೊಳ್ಳಿ ಫಸ್ಟಿಗೆ. ನೋಡಿ ಎಳೆದಾದರೆ ಈಗ ನೀವು ಅದನ್ನು ಮುರಿಯುವಾಗ ಅದು ಕಟ್ ಆಗ್ತದೆ, ಬೆಳ್ತದಾದರೆ ಕಟ್ ಆಗೋದಿಲ್ಲ, ಬೆಳೆದಿದ್ದು ಅಂತಾದರೆ. ಬೆಂದಿದೆ ಅಂತ ಹೇಳ್ಕೊಂಡು ಕನ್ಫರ್ಮ್ ಆದ ನಂತರ ಅದಕ್ಕೆ ನೋಡಿ ಈ ಥರ ಪೂರ್ತಿಯಾಗಿ ನೀರು ಆರಿದರೆ ತುಂಬ ರುಚಿಯಾಗಿರ್ತದೆ ಅದು. ಇಷ್ಟು ನೀರು ಆರಿದ ನಂತರ ಅದಕ್ಕೆ ನಾವು ರುಬ್ಬಿದಂತಹ ತೆಂಗಿನಕಾಯಿಯ ಮಸಾಲೆಯನ್ನು ಸೇರಿಸಿಕೊಳ್ಳುವ. ಇದರ ಹೂಗಳು ಬೇಸಿಗೆಯಲ್ಲಿ ನಾವು ಅದನ್ನು ಹೂ ಹಾಗೂ ಮೊಗ್ಗನ್ನು ಕೊಯ್ದು ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. ಫಸ್ಟಿಗೆ ತೊಳೆದು ಒಣಗಿಸಿ ಇಟ್ಕೊಂಡ್ರೆ ಬೇಕಾದಾಗ ತಂಬಳಿ ಮಾಡಿ ಊಟ ಮಾಡಿಕೊಳ್ಬೋದು. ಹಾಗೆಯೇ ಅದರ ಬೇರುಗಳು ಕೂಡ, ಮರದ ತೊಗಟೆ ಕೂಡ, ಎಲ್ಲವೂ ಕೂಡ ಉಪಯೋಗಿಸುವಂತಹ ಸಾಮಗ್ರಿಗಳು. ಎಳೆಯ ಕೋಡುಗಳನ್ನು ತುಂಡು ಮಾಡಿ ಈ ಥರ ಪಲ್ಯ, ಮೆಣಸ್ಕಾಯಿ, ಸಾಂಬಾರು, ಗೊಜ್ಜು, ಕಾಯಿ ರಸ ಎಂತ ಬೇಕಾದರೂ ಮಾಡಿ ಸವಿಬೋದು ಇದನ್ನು. ಉಪ್ಪು, ಹುಳಿ, ಬೆಲ್ಲ, ಖಾರ ಮಾತ್ರ ಸ್ಟ್ರಾಂಗಾಗಿ ಬೇಕಾಗ್ತದೆ ಯಾವುದಕ್ಕೆ ಆದರೂ. ಹಾಗೆಯೇ ಒಂದು 10-15 ವರ್ಷ ಬೆಳೆದ ಮರದ ತೊಗಟೆಯನ್ನು ಜುಲೈ ಸೆಪ್ಟೆಂಬರ್ ತಿಂಗಳಲ್ಲಿ ತೆಗೆದು ಒಣಗಿಸಿ ಇಟ್ಕೊಂಡ್ರೆ ಹೊಟ್ಟೆಯಲ್ಲಿ ಆಗುವಂಥ ಹುಳ, ಬೇದಿಗಳಿಗೆಲ್ಲ ತುಂಬ ಒಳ್ಳೆಯದಾಗ್ತದಂತೆ ಇದು. ಹಾಗೆಯೇ ಇದರ ಬೀಜಗಳು ಕೂಡ ನಿಮಗೆ ತುಂಬ ಹೆಲ್ಪ್ಫುಲ್. ಶುಂಠಿಯೊಂದಿಗೆ ಜಜ್ಜಿ ಬಳಸ್ಬೋದು ಅಂತ ಹೇಳ್ತಾರೆ ಮೂಲವ್ಯಾಧಿಗೆ ಮತ್ತು ಹೊಟ್ಟೆ ಹುಳ ಬಾಧೆಗೆಲ್ಲ. ಹಾಗೆಯೇ ಬೇರುಗಳು ಕೂಡ ಇದರಿಂದ ಕಷಾಯ ತಯಾರಿಸಿದರೆ ನಮ್ಮಲ್ಲಿ ನಂಜಿನಿಂದ ಬರುವ ಕಜ್ಜಿ ಹುಣ್ಣುಗಳೆಲ್ಲ ಇರ್ತದಲ್ಲ, ಅದಕ್ಕೆ ಕೂಡ ಅದು ತುಂಬ ಒಳ್ಳೆಯದಾಗ್ತದೆ. ಹಾಗೆ ಇದರ ಕೆಲವು ಅರಿಷ್ಟಗಳು ಸಿಗ್ತದೆ, ಕುಟಜ ಅರಿಷ್ಟ, ಹಾಗೆಯೇ ಕೆಲವು ಲೇಹಗಳು, ಬೇರೆ ಬೇರೆ ಕುಟಜ ಅಂತೇಳಿ ಹೇಳೋ ಹೆಸರಿಂದ ನಿಮಗೆ ಇದರ ಅರಿಷ್ಟಗಳು ಅಥವಾ ಹುಡಿಗಳು ಸಿಗ್ತದೆ. ಇಷ್ಟೆಲ್ಲ ಆಗುವಾಗ ನನ್ನ ಸಾಂಬಾರು ಕೂಡ ಇಲ್ಲಿ ರೆಡಿ ಆಯಿತು, ಹುಳಿಮೆಣಸು ಕೂಡ ರೆಡಿ ಆಯಿತು. ಇದು ಕುದಿದ ನಂತರ ಇದಕ್ಕೆ 1-2 ಕಣೆ ಬೇವಿನ ಸೊಪ್ಪನ್ನು ಹಾಕಿ ಮೇಲಿಂದ 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಅದನ್ನು ಹಾಗೆಯೇ ಸಣ್ಣ ಉರಿಯಲ್ಲಿ ಕುದೀತಾ ಇರಲಿ. ಯಾಕೆಂದರೆ ಕೋಡಿಗೆ ಹುಳಿ, ಉಪ್ಪು, ಖಾರ ಎಲ್ಲ ಎಳ್ಕೊಳ್ಬೇಕು. ಅಷ್ಟರೊಳಗೆ ನಾವು ಅದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳುವ. ಮೊದಲಿಗೆ 1-2 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, ಹಾಗೆಯೇ ನಾನಿಲ್ಲಿ 1 ಸಣ್ಣ ಗಡ್ಡೆ ಪೂರ್ತಿಯಾದ ಬೆಳ್ಳುಳ್ಳಿಯನ್ನು ಹಾಕಿಕೊಂಡಿದ್ದೇನೆ. ಬೆಳ್ಳುಳ್ಳಿ ಒಗ್ಗರಣೆ ಕೊಡಗಸನ ಹುಳಿ ಮೆಣಸಲ್ಲಿ ತುಂಬ ಇಂಪಾರ್ಟೆಂಟ್. ಆ ಬೆಳ್ಳುಳ್ಳಿಯ ರುಚಿ, ಖಾರ, ಹುಳಿ, ಉಪ್ಪು ಎಲ್ಲ ಸೇರುವಾಗ ಒಂದು ಸೂಪರ್ ಆದ ಟೇಸ್ಟ್ ಇರ್ತದೆ. ಖಂಡಿತ ನಿಮಗೆ ಇನ್ನೊಂದು ಸತಿ ಎಲ್ಲಿಯಾದರೂ ಸಿಕ್ಕಿದರೆ ಇದನ್ನು ಖಂಡಿತ ಟ್ರೈ ಮಾಡಿ ನೀವು. ಸಾಧಾರಣವಾಗಿ ಜೂನ್ ಜುಲೈ ತಿಂಗಳಲ್ಲಿ ಸಿಗ್ತದೆ ಈ ಕೋಡುಗಳು. ಮತ್ತು ಹೂ ಏಪ್ರಿಲ್ ಮೇ ತಿಂಗಳಲ್ಲಿ ಇರ್ತದೆ ಹೂ ಇದರಲ್ಲಿ. ನೋಡಿ ನಮ್ಮ ರುಚಿಯಾದ ಕೊಡಗಸನ ಕೋಡಿನ ಹುಳಿಮೆಣಸು ರೆಡಿ ಆಯಿತು. ಇದರಲ್ಲಿ ತುಂಬ ರೆಸಿಪಿಗಳು ಮಾಡಲಿಕ್ಕೆ ಆಗ್ತದೆ. ಹಾಗಲಕಾಯಿಯಿಂದ ನಾವು ಏನೆಲ್ಲ ರೆಸಿಪಿ ಮಾಡ್ತೇವೆ ಅದನ್ನೆಲ್ಲ ಕೂಡ ಮಾಡಲಿಕ್ಕೆ ಆಗ್ತದೆ. ಎಳೆಯ ಕೋಡು ಆದರೆ ಪಲ್ಯ ಮಾಡ್ಬೋದು, ಬೆಳೆದ ಕೋಡು ಅಂತಾದರೆ ಪಲ್ಯ ಮಾಡಲಿಕ್ಕೆ ಅದು ನಾರು ಆಗ್ತದೆ, ಹಾಗಾಗಿ ಪಲ್ಯ ಅಷ್ಟು ರುಚಿ ಆಗಲಿಕ್ಕಿಲ್ಲ. ನಾನು ಮಾಡಲಿಲ್ಲ ಅದನ್ನು, ಬಟ್ ಇದನ್ನು ಮಾಡುವಾಗ ನನಗೆ ಹಾಗೆ ಅನಿಸಿತು. ಹಾಗೆ ತುಂಬ ಎಳೆಯ ಕೋಡಾದರೆ ಪಲ್ಯ ಮಾಡ್ಬೋದು ಅಂತ ಅನ್ನಿಸ್ತದನ್ನು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ, ಇನ್ನೊಂದು ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.